ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತಾ ಹೋಗೋಣ. ಖಂಡಿತ ಒಂದು ಕರೆ ಇದೆ, ಅದನ್ನ ತಗೊಳ್ಳೋಣ. ಖಂಡಿತ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮುಳ್ಳೂರಿಂದ ಮೇಡಮ್, ಕೊಳ್ಳೇಗಾಲ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳ್ತಾಯಿ. ಮಗಳದ್ದು ಮದುವೆಗೆ ಮುಂದುವರಿಕೆ ಆಯ್ತಾ ಇಲ್ಲ? ಮದ್ವೆದಾ? ಹೌದು. ಆ ಮಗಳದ ಹೆಸರೇನ್ ತಾಯಿ? ಶಶಿಕಲಾ ಅಂತ. ಮಕರ ರಾಶಿ, ಶ್ರವಣ ನಕ್ಷತ್ರನಾ? 23 ಡೇಟ್ ಆಫ್ ಬರ್ತ್ 23/2/97. ಆಯ್ತು. ರಾಶಿ ಬಂದು ಅವಳಿಗೆ ಮಕರ ರಾಶಿ ಬಂದಿದ್ಯಾ? 97 ಇಸ್ವಿ ಸರ್. ಸರಿಪ. ರಾಶಿ ಬಂದು ಯಾವ ರಾಶಿ, ನಕ್ಷತ್ರ ಏನಾದ್ರು ಗೊತ್ತಿದ್ಯಾ? ಸಿಂಹ ರಾಶಿ, ಫಾಲ್ಗುಣಿ ನಕ್ಷತ್ರ ಅಂತ. ಸಿಂಹ ರಾಶಿ, ಉತ್ತರ ನಕ್ಷತ್ರನಾ? ಉತ್ತರ. ಉತ್ತರ ನಕ್ಷತ್ರ ಅಂದರೆ ನೋಡಿ, ಈ ಸಿಂಹ ರಾಶಿಲಿ ಆ ಉತ್ತರ ಪಾಲ್ಗುಣಿ ಬರ್ತಕ್ಕಂಥದ್ದು ಮಕೆ ನಕ್ಷತ್ರ, ಪುಬ್ಬ ನಕ್ಷತ್ರ ಬರ್ತಕ್ಕಂಥದ್ದು ಆಗುತ್ತೆ. ನೀವೇನು ಮಾಡಿ ಅಂತಂದರೆ, ನಿಮ್ಮ ದೇವ್ರಿಗೆ, ಕುಲದೇವ್ರಿಗೆ ಏನಾದರೂ ಅರ್ಕೆ ಮಾಡ್ಕೊಂಡಿದ್ಯಾ ತಾಯಿ? ಅರ್ಕೆ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ನನ್ನ ಜೊತೆಲಿ ಮಾತಾಡ್ರಿ. ಟಿವಿ ನೋಡಬೇಡಿ, ಮ್ಯೂಟ್ ಮಾಡ್ಬಿಡಿ, ನನ್ನ ಜೊತೆಲಿ ಮಾತಾಡಿ. ಅರ್ಕೆ ಏನಾರು ಇದೆಯಾ ಕುಲದೇವರಿಗೆ? ಖಂಡಿತವಾಗಿ ಅದೊಂದು ಆದ್ರಾಗ್ಲಿ, ಏನಿಲ್ಲ, ಅದೊಂದು ಅರ್ಕೆ ತೀರಿಸಿ ಫಸ್ಟ್. ಇಲ್ಲ, ಖಂಡಿತವಾಗೂ ಒಪ್ಕೊಂತಾಳೆ, ಅಂಥದ್ದೇನು ತೊಂದರೆ ಇಲ್ಲ. ಯಾಕಂದರೆ ಉತ್ತರ ನಕ್ಷತ್ರ, ಪುಬ್ಬ ನಕ್ಷತ್ರ, ಈ ಮಕೆ ನಕ್ಷತ್ರದಲ್ಲಿ ಇರ್ತಕ್ಕಂಥ ಮಕ್ಳುಗಳಿಗೆ ಸ್ವಲ್ಪ ಆಟ ಜಾಸ್ತಿ ಇರುತ್ತೆ. ಖಂಡಿತವಾಗೂ ತಂದೆ ತಾಯಿಗಳು ಮಾತು ಕೇಳ್ತಾರೆ. ನೀವೇನು ಮಾಡಿ ಅಂತಂದರೆ, ಕುಲದೇವರಿಗೆ ಆ ಅರ್ಕೆಯನ್ನು ತೀರಿಸ್ಬಿಟ್ಟು ಏನು ಮಾಡಿ ಅಂದರೆ, ಇವತ್ತೇನೆ ಭಾನುವಾರ ದಿನ ಆಗಿರೋದ್ರಿಂದ ನೀವು ಊರಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಇದ್ದಾಳಲ್ಲ, ಮಾರಮ್ಮ ಆಗಿರಲಿ, ಯಾವುದೇ ಒಂದು ದೇವತೆ ಆಗಿರಲಿ, ಆ ದೇವಿಗೆ ಹೋಗ್ಬಿಟ್ಟು ಮೊಸರನ್ನವನ್ನು ಕೊಡಿ, ಬೆಲ್ಲದ ಅನ್ನವನ್ನು ಕೊಡಿ, ಗೂಡ ಅನ್ನವನ್ನು ಕೊಡಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಅನ್ನ, ಬೆಲ್ಲ ಎಲ್ಲ ಹಾಕ್ಬಿಟ್ಟು, ಸ್ವಲ್ಪ ಯಾಲಕ್ಕಿ ಹಾಕ್ಬಿಟ್ಟು, ಆ ತಾಯಿಗೆ, ಜಗನ್ಮಾತೆಗೆ ಬೆಲ್ಲದ ಅನ್ನ ಅಂತ ಅಂದರೆ ತುಂಬ ಇಷ್ಟ. ನಿಮ್ಮ ಇಷ್ಟಾರ್ಥ ನೆರವೇರಿಸ್ತಾಳೆ. ಅವಳು ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡು ಜಗನ್ಮಾತೆ ಅವಳಿಗೆ ಒಳ್ಳೆ ಸದ್ಬುದ್ಧಿ ಕೊಟ್ಟು, ಈ ವರ್ಷದಲ್ಲೇ ಕಾರ್ತಿಕ್ ಮಾಸದಲ್ಲೇನೆ ಆ ಮಗುಗೆ ಮದುವೆ ನಡಿಬೇಕು. ಆ ಮಗುಗೆ ಮದುವೆ ಆದಮೇಲೆ ನಮ್ಮ ವಾಹಿನಿಗೆ ತಗೊಂಬಂದು ಸ್ವೀಟ್ ಎಲ್ಲ ಕೊಡ್ತಕ್ಕಂಥದ್ದು ಮಾಡಿ ಕೊಡಿ, ನಮಗೆ ಸಿಹಿ ಕೊಡಿ, ಆಯಿತಾ? ಸ್ವೀಟ್ ಕೊಡ್ತೀರಾ? ತುಂಬ ಸಂತೋಷ. ಏನಮ್ಮ? ಮಂಗಳವಾರ ಬೀಳುತ್ತೆ ನಮ್ಮ ಗ್ರಾಮ ದೇವತೆ ಕುರಿತು. ಆಯಿತು, ಮಂಗಳವಾರನೇ ಮಾಡಿರಿ. ಆದರೆ ಭಾನುವಾರ ದಿನ ಶ್ರೇಷ್ಠ. ಇವತ್ತೇ ತೊಗೊಂಡೋಗ್ಬಿಟ್ಟು ಅಲ್ಲಿ ಬಾಗಿಲು ತೆಗೆಸ್ಬಿಟ್ಟು ಆ ಪ್ರಧಾನ ಅರ್ಚಕರಿಗೆ ಹೇಳಿ, ಇದೊಂದು ಮೊಸರನ್ನ ನೈವೇದ್ಯ ಮಾಡಪ್ಪ ಅಂತೇಳಿ ಮಂಗಳವಾರನೂ ಮಾಡಿ, ಇವತ್ತು ಮಾಡಿ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ನಿಮಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ, ನಿಮಗಿರುವಂತಹ ಒಂದು ಸಮಸ್ಯೆ ಅಂತ ಅಂದರೆ, ನಿಮಗಿರುವಂತಹ ಒಂದು ಸಮಸ್ಯೆಗೆ ಪರಿಹಾರ ಅಂತ ಅಂದರೆ, ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿನ್ನು ಇವಾಗಲೇ ತಿಳಿಸ್ಕೊಡ್ತಾ ಇದ್ರಿ ಎಳ್ಳಿನ ಮಹತ್ವ ಏನು ಅನ್ನೋದನ್ನು. ಅದೇ ರೀತಿಯಾಗಿ ಇವಾಗ ಕೆಲವೊಬ್ಬರು 5 ಎಳ್ಬತ್ತಿ ಹಚ್ತಾರೆ, ಕೆಲವೊಬ್ಬರು 9, ಅಂದರೆ ಒಂದೊಂದು ದಿನ ಒಂದೊಂದು ಥರ ಹಚ್ತಾ ಹೋಗ್ತಾರೆ, ಅಥವಾ ಯಾವ ಕಾರಣಕ್ಕೆ ಹಚ್ತಾ ಇದ್ದಾರೆ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗಿ ಹಚ್ತಾ ಹೋಗ್ತಾರೆ. ಇವಾಗ ಸಂತಾನ ಭಾಗ್ಯಕ್ಕೆ ನೀವು ಕಳೆದ ಬಾರಿ ಒಂದಷ್ಟು ಅನುಷ್ಠಾನವನ್ನು ತಿಳಿಸ್ಕೊಟ್ರಿ. ಅವರೇನಾದರೂ ಎಳ್ಬತ್ತಿ ಹಚ್ಚೋದ್ರಿಂದ ಬೇರೆ ರೀತಿ ಏನಾದರೂ ಬದಲಾವಣೆ ಉಂಟಾಗುತ್ತಾ, ಅಥವಾ ಎಷ್ಟು ಹಚ್ಚಬೇಕು? ಖಂಡಿತವಾಗೂ. ಯಾಕಂದರೆ ದಾಂಪತ್ಯಗಳ ಸುಖ ಸಂತೋಷ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ 9 ಎಳ್ಬತ್ತಿಗಳನ್ನು ಅಂಟಿಸ್ತಕ್ಕಂಥದ್ದು. ಯಾಕಂದರೆ 9 ನವಗ್ರಹಗಳ ಸಂಕೇತ ಆಗಿರ್ತಕ್ಕಂಥದ್ದು. 9 18ಗಳು ಆ ಒಂದು ಮಹತ್ವ ಇರ್ತಕ್ಕಂಥದ್ದು. ಅದು ಕೆಲವರು 18 ಬತ್ತಿಗಳನ್ನು ಅಂಟಿಸ್ತಾರೆ, 5 3 ಎಲ್ಲ ಅಂಟಿಸ್ಬಾರ್ದು. 9 ಎಳ್ಬತ್ತಿಗಳನ್ನು ಚಾಚು ಚಪ್ಪದೆ ಅದನ್ನು ದಯವಿಟ್ಟು ಮಾಡಬೇಕು. ಆಮೇಲೆ ನಮ್ಮ ಕೈಲಿ ಸುತ್ತಕ್ಕಾಗಲ್ಲ ಅಂಥೇಳಿ ಕೆಲವ್ರು ಏನು ಮಾಡ್ತಾರೆ, ಅಲ್ಲಿ ಯಾರೋ ವ್ಯಾಪಾರಿಗಳು ಸುತ್ಕೊಂಡು ಕೂತಿರ್ತಾರೆ, ಅವ್ರ ಹತ್ರ ತೊಗೊಂಡೋಗಿ ಅಂಟಿಸೋದು, ಈ ಥರ ಎಲ್ಲ ದಯವಿಟ್ಟು ಮಾಡಬಾರ್ದು. ಸ್ವತಃ ನೀವೇ ಸುತ್ತಬೇಕು, ನೀವೇ ಕಟ್ ಮಾಡಬೇಕು ಲೈನಿಂಗ್ ಬಟ್ಟೆ, ನೀವೇ ಕಪ್ಪು ದಾರದಲ್ಲಿ ಸುತ್ತಿ ಎಳ್ಳುಗಳನ್ನು ಹಾಕಿ 3 ಥರದ ಎಣ್ಣೆ ಒಳಗಡೆ ನೆನೆಸಿ ಹರಿಸ್ಬೇಕು. ಹಾಗಾಗಿ ವ್ಯಾಪಾರಿಗಳು ಪಾಪ ಅವ್ರಿಗೂ ವ್ಯಾಪಾರ ಆಗೋದು ಬೇಡವ ಗುರುಗಳೇ, ನೀವು ಹಿಂಗೆ ಅಂದ್ಬಿಟ್ರಲ್ಲ ಅಂತಂದರೆ ಖಂಡಿತ ತಗೊಳ್ಳಿ. ನಿಮ್ಮಲ್ಲಿ ಕೆಲವೊಂದು ಟೈಮ್ಗಳು ಸಿಗದೇ ಇದ್ದಾಗ
ನಿಮಗೆ ಯಾವುದೇ ಕಾರಣಕ್ಕಾಗಲಿ ಸಮಯ ಸಂದರ್ಭ ನಿಮ್ಗಾಗಿಲ್ಲ, ಆ ಟೈಮಲ್ಲಿ ನೀವು ಅದನ್ನು ಅವ್ರ ವ್ಯಾಪಾರಿಗಳಿಂದ ತಗೊಂಡು ದೀಪಗಳನ್ನು ಎಳ್ಳುಬತ್ತಿಗಳನ್ನು ಅಂಟಿಸ್ತಕ್ಕಂಥದ್ದು ಮಾಡಿ. ಆದರೂ ಕೂಡ 50% ಫಲ ಯಾರು ವ್ಯಾಪಾರ ಮಾಡ್ತಾ ಇರ್ತಾನೆ ಅವನಿಗೆ ಸಿಗುತ್ತೆ, 50% ಫಲ ನಿಮಗೆ ಸಿಗುತ್ತೆ. 100ಕ್ಕೆ 100ರಷ್ಟು ಫಲ ನಿಮಗೆ ಸಿಗುವುದಿಲ್ಲ. ಯಾಕಂದರೆ ಅವನು ವ್ಯಾಪಾರ ಆಗಲಿ ಸುತ್ತಿರ್ತಾನೋ ಇಲ್ಲ ಏನೋ ಅವನ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ಸುತ್ತಿರ್ತಾನೋ ಆ ಫಲವನ್ನು ಅವನು ತಗೊಳ್ತಾನೆ. ನಿಮಗೆ ಅರ್ಧ ಭಾಗ ನಿಮಗೆ ಫಲವನ್ನು ಸಿಗ್ತಕ್ಕಂಥದ್ದು. ಅದಕ್ಕೆ 100ಕ್ಕೆ 100ರಷ್ಟು ಫಲವನ್ನು ನೀವು ತಗೊಳ್ಬೇಕು ಅಂತಂದರೆ 50 ಗ್ರಾಮು ಕರಿ ಎಳ್ಳು ತಗೊಳ್ತಕ್ಕಂಥದ್ದು, ಒಂದು ಥ್ರೆಡ್ ದಾರವನ್ನು ತಗೊಳ್ತಕ್ಕಂಥದ್ದು, 1/4 ಮೀಟ್ರ್ ಲೈನಿಂಗ್ ಬಟ್ಟೆ, ಕಪ್ಪು ಲೈನಿಂಗ್ ಬಟ್ಟೆಯನ್ನು ತಗೊಳ್ತಕ್ಕಂಥದ್ದು ಮಾಡಿ. ಈ 9 ಭಾಗಗಳನ್ನು ಕಟ್ ಮಾಡಿ ಮಧ್ಯದಲ್ಲಿರ್ತಕ್ಕಂಥ ಎಳ್ಳನ್ನು ಸೂರ್ಯನಿಗೆ ಫಸ್ಟ್ ಹಾಕಿ ಆಮೇಲೆ ಸುತ್ತಿ 3 ಥರದ ಎಣ್ಣೆ ಒಳಗಡೆ ನೆನೆ ಹಾಕಿ. ಕಡಲೆಕಾಯಿ ಎಣ್ಣೆ ದಯವಿಟ್ಟು ಹಾಕೋಕ್ಕೋಗ್ಬಿಡಿ. ನೆನ್ನೆ ನಾನೇನು ಮಾಡಿದೆ, ಕಡಲೆಕಾಯಿ ಎಣ್ಣೆಯನ್ನು ಹಾಕಿ ಅಂತ ಹೇಳಿದೆ. ಖಂಡಿತವಾಗೂ ಬೇಡ. ಹೊಂಗೆ ಎಣ್ಣೆ ಆಗಲಿ, ಬೇವಿನ ಎಣ್ಣೆ ಆಗಲಿ, ಎಳ್ಳೆಣ್ಣೆ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಇದನ್ನು ದಯವಿಟ್ಟು ಉಪಯೋಗಿಸ್ತಕ್ಕಂಥದ್ದು ಎಳ್ಳುಬತ್ತಿಗೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನೂ ಅಂದರೆ ಸಂತಾನ ಭಾಗಕ್ಕೆ ಇವಾಗ ತಿಳಿಸ್ಕೊಟ್ರಿ, ಅದೇ ರೀತಿಯಾಗಿ ಮನೆಯಲ್ಲಿ ಸುಖ ಶಾಂತಿ ಯಾವ ರೀತಿ ನೆನೆಸ್ಬೇಕು ಅನ್ನೋದಕ್ಕೆ ತಿಳಿಸ್ಕೊಟ್ರಿ. ಇವಾಗ ಕೆಲವೊಬ್ಬರಿಗೆ ಇವಾಗ ಕುಜದೋಷ ಆಗಿರ್ಬೋದು, ಇವಾಗ ಸಾಕಷ್ಟು ಜನ ಕೇಳ್ತಾ ಇರೋದೇ ಮಕ್ಕಳು ಮದುವೆಗೆ ಒಪ್ಕೊಳ್ತಾ ಇಲ್ಲ, ಏನೇನೋ ನಡೀತಾ ಇದೆ, ಎಷ್ಟೇ ಇದು ಮಾಡಿದ್ರು ಹಠ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನು, ಇಂತಹ ಸಮಯದಲ್ಲಿ ಪೋಷಕರು ಏನು ಮಾಡ್ಬೋದು? ಖಂಡಿತವೂ ಒಳ್ಳೆಯದೇನೆ. ಯಾಕಂದರೆ ತಂದೆ ತಾಯಿಗಳನ್ನು ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮಕ್ಕಳುಗಳಾಗಬೇಕು. ಯಾಕಂದರೆ ನಾಳೆ ದಿನ ಅವರು ಮಕ್ಕಳನ್ನ ಎರಿತಾರೆ, ನಾಳೆ ದಿನ ಅವ್ರಿಗೂ ಮಕ್ಕಳನ್ನ ಪೋಷಣೆ ಮಾಡ್ತಾರೆ. ಅವ್ರಿಗೆ ಆ ನೋವು ಏನು ಅನ್ನೋದು ಆವಾಗ ಗೊತ್ತಾಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ತಂದೆ ತಾಯಿಗಳು ನೋಡಿ, ತಾಯಿ 9 ತಿಂಗಳು ಎತ್ತು ಒತ್ತು ಸಾಕಿ ಸಲುವಿ ದೊಡ್ಡದು ಮಾಡಿದ್ರೆ ತಂದೆ ಹೆಗಲ ಮೇಲೆ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು. ಯಾಕಂದರೆ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ತಂದೆಗೆ ಪ್ರಾಮುಖ್ಯತೆ ಕೊಡಿ. ಅವ್ನಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ, ತಂದೆ ತಾಯಿಗಳಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಯಾವುದೇ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಖಂಡಿತವಾಗೂ ಮುಂದಿನ ಜೀವಮಾನದಲ್ಲಿ ಮುಂದಿನ ಲೈಫು ಚೆನ್ನಾಗಿರಲ್ಲ ನಿಮಗೆ. ಯಾರ್ಯಾರು ತಂದೆ ತಾಯಿಗಳಿಗೆ ನೋವಿಸ್ತಿರೋ ಮಕ್ಕಳುಗಳು ಖಂಡಿತ ನಾಳೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ಇವತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಪ್ರೀತಿ ಕೊಟ್ಟರೆ ನಾಳೆ ನಿಮ್ಗುಟ್ಟ ಮಕ್ಕಳು ಅದೇ ರೀತಿ ನಿಮ್ಮನ್ನು ಪ್ರೀತಿಸ್ತಾರೆ. ಯಾಕಂದರೆ ನಾವು ಯಾವ ರೀತಿ ನಡ್ಕೊಳ್ತೀವಿ ನಮ್ಮ ಮಕ್ಕಳು ಅದೇ ರೀತಿ ನಡ್ಕೊಳ್ತಾರೆ. ನಾವು ತಂದೆ ತಾಯಿಗಳನ್ನು ಪ್ರೀತಿಸೋಣ, ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿಸ್ತಾರೆ. ಹಾಗಾಗಿ ನಾನು ಮಕ್ಕಳುಗಳಲ್ಲಿ ಕೆಲವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸನ ನೀವು ದಯವಿಟ್ಟು ಮಾಡಬೇಡಿ. ಅಕಸ್ಮಾತ್ ನೀವು ಗುರುಗಳೇ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟಿದ್ದೀನಿ, ನಾನು ಅವನಿಗೆ ಪ್ರಪೋಸ್ ಮಾಡಿಬಿಟ್ಟಿದ್ದೀನಿ, ನನಗೆ ಮನಸ್ಸಿಂದ ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅವ್ನು ಬಿಟ್ಟು ಇರೋಕ್ಕೂ ಆಗ್ತಾಯಿಲ್ಲ, ತಂದೆ ತಾಯಿಗಳಿಗೆ ಬೇಕಾದ್ರೆ ಬಿಟ್ಟಿರ್ತೀನಿ ಆದರೆ ಅವನು ಬಿಟ್ಟಿರೋಕ್ಕಾಗಲ್ಲ ಅಂತ ಎಷ್ಟೋ ಹೆಣ್ಮಕ್ಳುಗಳಿಗೆ ನಾನು ಕಿವಿ ಮಾತಾಡೋದೇನು ಅಂದರೆ, ತಂದೆ ತಾಯಿಗಳಿಗೆ ಮನವೊಲಿಸಿ, ಇಲ್ಲಪ್ಪ ನನ್ನ ಕಷ್ಟನೋ ಸುಖನೋ ಅವನ ಜೊತೆ ನಾನು ಬಾಳ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಅವ್ರ ಮನಸ್ಸಿಗೆ ಸಂತೋಷ ಆದರೆ ಮಾತ್ರ ಆ ಕಾರ್ಯವನ್ನು ಮಾಡಿ. ಇಲ್ಲಾಂದರೆ ದಯವಿಟ್ಟು ಅವ್ರ ಮನಸ್ಸಿಗೆ ವಿರುದ್ಧವಾಗಿ ನೀವು ಮಾಡೋದಾದರೆ ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ. ಯಾಕಂದರೆ ಮಾತೃ ದೇವೋ ಭವ ಅಂತ ಹೇಳುತ್ತೆ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುತ್ತೆ. ಮೊದಲನೇದಾಗಿ ತಾಯಿಯನ್ನೇ ನಾವು ಫಸ್ಟ್ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ತಾಯಿಗೆ. ಮಾತೃದೇವೋ ಭವ, ಅವಳೇ ನಿಮಗೆ ಜೀವ ಕೊಟ್ಟಿರ್ತಕ್ಕಂಥದ್ದು, ಅವಳೇ ನಿಮಗೆ ಗುರು ದೈವ ಎಲ್ಲನೂ. ಅವಳ ಪಾದಾರವಿಂದಗಳಿಗೆ ಎರಗಿಬಿಟ್ರೆ ಸಾಕು, ಮಹತ್ತರವಾಗಿರ್ತಕ್ಕಂಥ ನಿಮಗೆ ಲಾಭ ಸಿಗ್ತಕ್ಕಂಥದ್ದಾಗಿ ಮುಂದಿನ ಜೀವಮಾನದಲ್ಲಿ ನೀವು ತುಂಬ ಚೆನ್ನಾಗಾಗ್ತೀರಿ. ಅಂಥ ಒಂದು ಜಗನ್ಮಾತೆ ಇರ್ತಕ್ಕಂಥ ಸಾನ್ನಿಧ್ಯ ಅಂದರೆ ತಂದೆ ತಾಯಿಗಳ ಪಾದ. ಅವ್ರಿಗೆ ಒಪ್ಪಿಸಿ, ಅವ್ರಿಗೆ ಇಷ್ಟಪಡಿ, ಅವ್ರನ್ನ ಮನವೊಲಿಸಿ ನೀವು ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ಭಾಗದಲ್ಲಿ ತಂದೆ ತಾಯಿಗಳು ಮಕ್ಕಳು ಯಾವ ರೀತಿ ನೀವು ಒಳ್ಳೆಯದನ್ನು ಮಾಡಿಕೊಂಡು ಅವರು ನಿಮ್ಮ ಮಾತು ಕೇಳಿಕೊಂಡು ಅವ್ರು ನಿಮ್ಮ ಜೊತೆಲಿ ಚೆನ್ನಾಗಿ ಅನುಕೂಲವಾಗಿರಬೇಕು ಅನ್ನೋದಕ್ಕೆ ಅನುಷ್ಠಾನಗಳನ್ನು ತಿಳಿಸ್ತೀನಿ. ಖಂಡಿತವಾಗೂ ನೀವು ಕಾದು ನೋಡ್ತಾ ಇದ್ದೀವಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿ, ಇನ್ನು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಅನುಷ್ಠಾನಗಳಾಗಿರ್ಬೋದು ಎಲ್ಲವನ್ನು ಸಹ ತಿಳಿಸ್ಕೊಡ್ತಾ ಹೋದ್ರಿ. ಅದೇ ರೀತಿಯಾಗಿ ಈ ವಾರದ ರಾಶಿ ಭವಿಷ್ಯವನ್ನು ಈಗ ನೋಡ್ತಾ ಹೋಗೋಣ. ಖಂಡಿತಮ್ಮ, ಸಮಯದ ಅಭಾವ ಇರೋದ್ರಿಂದ ಈ 12 ರಾಶಿಗಳಿಗೆ ನಾವು ಅದನ್ನು ತಿಳಿಸ್ಬಿಡೋದು ಉತ್ತಮ. ಬೇಕಾದ್ರೆ ಆಮೇಲೆ ನಿಧಾನಕ್ಕೆ ಕರೆಗಳು ಬಂದಾಗ ನಾವು ಮಾತಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಆಯಿತು. ಇನ್ನು 12 ರಾಶಿಗಳಲ್ಲಿ ಮೊದಲನೇ ರಾಶಿ ಆದಂತಹ ಮೇಷರಾಶಿ. ಮೇಷರಾಶಿಗೆ ಈ ವಾರ ಯಾವೆಲ್ಲ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು, ಅದೇ ರೀತಿಯಾಗಿ ಯಾವ ಕಾರ್ಯವನ್ನು ಇವರು ಮಾಡ್ಕೊಂಡು ಹೋದರೆ ಇವರಿಗೆ ಒಳಿತ ಆಗುತ್ತೆ?
ಖಂಡಿತವಾಗಮ್ಮ. ಮೊದಲನೇದಾಗಿ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೈ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆ ಗುರು ದತ್ತಾತ್ರೇಯನ ಗುರುವನ್ನು ಪಾದಾರವಿಂದಗಳಿಗೆ ವಂದಿಸುತ್ತಾ, ನನ್ನ ತಾಯಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಇವಳ ಸಾನ್ನಿಧ್ಯದಲ್ಲಿ, ಅಂದರೆ ನನ್ನ ಒಂದು ದೇವಾಲಯದಲ್ಲಿ ಈ ಜಗನ್ಮಾತೆ ವಿರಾಜಮಾನಳಾಗಿ ಇರತಕ್ಕಂಥ ಒಂದು ಸಾನ್ನಿಧ್ಯ ಆನೇಕಲ್ ತಾಲೂಕು ಅತ್ತಿಬೆಲೆಯಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ದೇವಾಲಯ ನನ್ನ ತಾಯಿ ಇರ್ತಕ್ಕಂಥ ಸಾನ್ನಿಧ್ಯ. ಈ ತಾಯಿ ಮುಂದೆ ಕುಂತ್ಕೊಂಡು ನಾವು ಅಷ್ಟಮಂಗಲ ಪ್ರಶ್ನೆ ಹಾಕಿ ಈ ವಾರದಲ್ಲಿ 12 ರಾಶಿಗಳಿಗೆ ಯಾವ್ಯಾವ ಫಲಗಳು, ಯಾವ್ಯಾವ ಪ್ರಕೃತಿಯಲ್ಲಿ ಯಾವ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಏನೇನಾಗುತ್ತಮ್ಮ ಅಂಥೇಳಿ ಕೇಳಿಕೊಂಡೇ ನಾನು ಇವತ್ತು ಬೆಳಗ್ಗೆ ನಿಮ್ಮ ಮುಂದೆ ನಾನು ನನ್ನ ಮಗಳು ಇಬ್ಬರೂ ಕೂಡ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿಸ್ತಕ್ಕಂಥದ್ದು. ಮೊದಲನೇದಾಗಿರ್ತಕ್ಕಂಥ ಮೇಷರಾಶಿಗೆ ಕುಜ ಅಧಿಪತಿಯಾಗಿದ್ದರೂ ಕೂಡ ಶುಕ್ರನ ಆಗಮನವಾಗಿರ್ತಕ್ಕಂಥದ್ದು. ಅದರಲ್ಲೂ ಅಶ್ವಿನಿ ಮತ್ತು ಭರಣಿ ಮತ್ತು ಕೃತಿಕಾ ನಕ್ಷತ್ರ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥನಿಗೆ ಶುಕ್ರದೇಶ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತವಾದ ಲಾಭ ಸಿಗ್ತಕ್ಕಂಥದ್ದು ಈ ವಾರದಲ್ಲಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾವುದೇ ಇದ್ದಿರೋ ಲ್ಯಾಂಡು ಖಂಡಿತವಾಗೂ ಮಾಡಿ, ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗುತ್ತೆ. ಕೆಟ್ಟದ್ದು ಆಗ್ತಾಯಿದ್ರು ಕೂಡ ಒಳ್ಳೆಯದಕ್ಕೆ ಪರಿವರ್ತನೆ ಆಗಿಬಿಡುತ್ತೆ ಈ ವಾರದಲ್ಲಿ. ಖಂಡಿತವಾಗೂ ನಿಮಗೆ ಚೆನ್ನಾಗಿರುತ್ತೆ. ಮೇಷರಾಶಿಯವರು ನೀವೇನು ಮಾಡಬೇಕು ಅಂದರೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮರಿಬಾರ್ದು. ಆಮೇಲೆ ಎಲ್ಲಾದರೂ ವಾರಾಹಿ ಅಮ್ಮನವ್ರು ಇರ್ತಕ್ಕಂಥದ್ದು, ಯಾಕಂದರೆ ವಾರಾಹಿ ಅಮ್ಮನವ್ರನ್ನ ದರ್ಶನ ಮಾಡಿ, ಅಕಸ್ಮಾತ್ ವಾರಾಹಿ ಅಮ್ಮನವ್ರು ದರ್ಶನ ಮಾಡಿಲ್ಲ ಅಂದ್ರೂ ಹೈಗ್ರೀವನನ್ನು ತಪ್ಪದೆ ಮೇಷರಾಶಿಯವರು ದರ್ಶನ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಮಾಡಿ. ಹೈಗ್ರೀವನ ಉಪಾಸನೆ ಅಕಸ್ಮಾತ್ ದರ್ಶನ ಮಾಡೋಕ್ಕಾಗಿಲ್ಲ ಗುರುಗಳೇ, ನಾವು ದೇವಾಲಯಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡೋದು? ಖಂಡಿತ ಮೊಬೈಲ್ ಮುಖಾಂತರ ಆದರೂ ಕೇಳಿ. ಖಂಡಿತವಾಗೂ ಆ ಮೊಬೈಲ್ ಮುಖಾಂತರ ಆದ್ರೂ ಆ ಪಠನೆಯನ್ನು, ಕಿವಿಯ ನಾಮಾಮೃತವನ್ನು ಕೇಳ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಗುರುಜಿ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನ್ ಬೆಂಗಳೂರಿಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಅವ್ರ ಬಗ್ಗೆ ಮೇಡಮ್. ಸಿಂಹ ರಾಶಿ, ಪುಬ್ಬ ನಕ್ಷತ್ರ ಮ್ಯಾಮ್. ಓಕೆ, ಭಾನುವಾರ ಹುಟ್ಟಿದ್ದು 1 ಗಂಟೆ 5 ನಿಮಿಷ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಳಿ, ಸಾರಲ್ಲ ಸ್ವಾಮೀಜಿಗಳು ನಾವು, ಹೇಳಿ. ಹಾ ಸರ್ ಗುರುಗಳೇ. ಏನು ಕೇಳಬೇಕಾಯ್ತು ಮಗನಿಗೆ? ಸರ್, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ ಸರ್, ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಯಾವುದ್ರಲ್ಲಿ? ವಿದ್ಯಾಭ್ಯಾಸದಲ್ಲಿ ಸರ್, ಎಜುಕೇಶನ್. ಖಂಡಿತವಾಗೂ ಅಮ್ಮ, ಅವನು ಈಗ ಏನು ಮಾಡ್ತಾ ಇದ್ದಾನೆ? ಅವನು ಕ್ವಾಲಿಫಿಕೇಶನ್ ಇವಾಗ 10ನೇ ಕ್ಲಾಸ್ ಸರ್. ಇವಾಗ 10ನೇ ಕ್ಲಾಸ್ ಸರ್. ಖಂಡಿತಗೂ ಆಯ್ತಮ್ಮ. ಅವನು ಪುಬ್ಬ ನಕ್ಷತ್ರ ಇರೋದ್ರಿಂದ ಸ್ವಲ್ಪ ಮುಂಗೋಪ ಜಾಸ್ತಿ. ಮಕೆ ಮತ್ತು ಪುಬ್ಬ ನಕ್ಷತ್ರ ಇರ್ತಕ್ಕಂಥವ್ರು ಮುಂಗೋಪ ಜಾಸ್ತಿ ಇರುತ್ತೆ. ಮೊಬೈಲ್ ಜಾಸ್ತಿ ನೋಡ್ತಕ್ಕಂಥದ್ದು, ಗೇಮ್ಗಳು ಆಡ್ತಕ್ಕಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಸ್ಟಡೀಸ್ ಕಡೆ ಗಮನ ಕೊಡಲ್ಲ. ನೀವೇನು ಮಾಡಿ ಅಂತಂದರೆ, ಇವತ್ತೇ ಎಲ್ಲಾದರೂ ಉತ್ತರಾಣಿ ಬೇರು, ಉತ್ತರಾಣಿ ಅಂತ ಕೇಳಿ, ಉತ್ತರಾಣಿ, ಆ ಉತ್ತರಾಣಿ ಬೇರನ್ನು, ಇಲ್ಲಾಂದರೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಉತ್ತರಾಣಿ ಕಡ್ಡಿ. ಆ ಕಡ್ಡಿಯನ್ನು ಗಂದಿಗೆ ಅಂಗಡಿಲಿ ಹೋಗಿ ಕೇಳಿಕೊಂಡು ಬಂದು ಅದಕ್ಕೊಂದು ಸ್ವಲ್ಪ ಚಂದನ ಮತ್ತು ಉತ್ತರಾಣಿ ಕಡ್ಡಿ ಎರಡನ್ನೂ ತೆಗೆದುಬಿಟ್ಟು ಅವನಿಗೆ ಇಲ್ಲಿ ಉಬ್ಬುಗಳ ಮಧ್ಯೆ ಆಜ್ಞಾಚಕ್ರದಲ್ಲಿ ಇಡ್ತಾ ಬನ್ನಿ. ಅಂದರೆ ಗಂಧವನ್ನೇ ಇಡ್ತಾ ಬನ್ನಿ. ಅವನಿಗೆ ತುಂಬ ಚೆನ್ನಾಗಾಗ್ತಾನೆ. ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಓದ್ತಾನೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾನಮ್ಮ. ಒಳ್ಳೇದಾಗಲಿ. ಉತ್ತರಾಣಿ ಕಡ್ಡಿನ ಸರ್? ಉತ್ತರಾಣಿ ಬೇರು ಅವ್ರು ಮಡಗಿದ್ರೆ ಒಳ್ಳೇದು. ಅಕಸ್ಮಾತ್ ಬೇರು ಮಡಗಿಲ್ಲ ಅಂತಂದರೆ ಕಡ್ಡಿ ಆದರೂ ಇಸ್ಕೊಳ್ಳಿ, ಉತ್ತರಾಣಿ ಕಡ್ಡಿ. ಈ ಸಮಿತಿಗಳ ಮಧ್ಯದಲ್ಲಿ ಉತ್ತರಾಣಿ ಕಡ್ಡಿ ಇರುತ್ತೆ. ಗಂದಿಗೆ ಅಂಗಡಿ ಒಳಗಡೆ ಕಟ್ಟಿರುತ್ತಲ್ಲ, ಅದ್ರೊಳಗಡೆ ಇರುತ್ತೆ ಉತ್ತರಾಣಿ ಕಡ್ಡಿ. ಆ ಕಡ್ಡಿ ಮಾತ್ರ ಸಿಕ್ಕಿದ್ರೂ ಕೂಡ ಎತ್ಕೊಳ್ಳಿ. ಅದನ್ನು ತೆಗೆದುಬಿಟ್ಟು ಇಲ್ಲಿ ಗಂಧದ ಜೊತೆ ಒಳಗಡೆ ಚಂದನ ಇಲ್ಲ ಗಂಧ ಏನಾದರೂ ಒಂದು ಮಧ್ಯದಲ್ಲಿ ಇಡ್ತಕ್ಕಂಥದ್ದು, ಹಣೆಯ ಮಧ್ಯದಲ್ಲಿ ಇಡೀ. ಅವ್ನು ತುಂಬ ಚೆನ್ನಾಗಾಗ್ತಾನೆ. ಒಳ್ಳೆ ಎಜುಕೇಷನ್ನು ಚೆನ್ನಾಗಿ ಇದು ಮಾಡ್ತಾನೆ. ಒಳ್ಳೇದಾಗುತ್ತೆ. ಇಲ್ಲ, ಅಡ್ಡಾಗಿ ಏನು ಬೇಡ, ಮಧ್ಯದಲ್ಲಿ ಬಟ್ಟೆ ಇಡಿ ಸಾಕು. ತುಂಬಾ ಧನ್ಯವಾದ ಸರ್. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ.